ಅವನಿಲ್ಲ ಅಂದ್ರೆ ಒಂದು ಕ್ಷಣವೂ ನಾವಿಲ್ಲ. ಹಾಗಾದ್ರೆ ನಮ್ದು ಏನಿದೆ ಎಲ್ಲವೂ ಅವನದೇ ಇರ್ತಕ್ಕಂಥದ್ದು ಪರಮಾತ್ಮಂದು ಅನ್ನೋದು ನಮ್ಗೆ ಅರ್ಥ ಆಗೋಗುತ್ತೆ. ಸೂಕ್ಷ್ಮ ಅತಿ ಸೂಕ್ಷ್ಮನು ಯಾರು? ಅತಿ ಸೂಕ್ಷ್ಮನಾಗಿರ್ತಕ್ಕಂಥವನು ಪರಮಾತ್ಮ. ಆದರಿಸರು ನಮ್ಮೆಲ್ಲರನ್ನ ಸೂಕ್ಷ್ಮ ಅತಿ ಸೂಕ್ಷ್ಮದಿಂದ ನೋಡ್ತಾ ಇದ್ದಾನೆ. ಅವನ ಹತ್ರ ನಮ್ಮನ್ನೇ ಗಮನಿಸ್ತಾ ಇದ್ದಾನೆ. ಹಾಗಾದ್ರೆ ಸರ್ವ ಅತಿ ಸೂಕ್ಷ್ಮನಾಗಿ ಇರ್ತಕ್ಕಂಥವನು. ಅಚಿಂತ್ಯ ರೂಪನು. ಇವನು ಈ ತರ ಇರೋನಿಗೆ ಚಿಂತೆ ಇದೆಯಾ ಪರಮಾತ್ಮನಿಗೆ? ಈಶ್ವರ ಸ್ವರೂಪವನ್ನ ಇಲ್ಲಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಈಶ್ವರನಿಗೆ ಅಚಿಂತ್ಯ ರೂಪ, ಅವನಿಗೆ ಯಾವ್ದಾರ ಚಿಂತೆಗಳಿದೆಯಾ, ಕಷ್ಟಗಳಿದೆಯಾ, ನೋವುಗಳಿದೆಯಾ? ಯಾವುದು ಇಲ್ಲ. ಅಚಿಂತ್ಯ ರೂಪನಾಗಿರ್ತಕ್ಕಂಥನು. ಆದಿತ್ಯ ವರ್ಣ, ಆದಿ ಅಂತ್ಯಗಳನ್ನ ವರ್ಣನೆ ಮಾಡಿರ್ತಕ್ಕಂಥವನು ಯಾರು? ಆ ಪರಮಾತ್ಮನೇ. ಆದಿ ಅಂತ್ಯದ ಬಗ್ಗೆ ಪೂರ್ಣವಾಗಿ ತಿಳಿಸ್ಕೊಟ್ಟು ಈಶ್ವರ ಸ್ವರೂಪವನ್ನ ಅವನೇ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಸ್ತಾ ಇದ್ದಾನೆ. ಅವಿದ್ಯಾತೀತನು, ಅವಿದ್ಯಾ ಅನ್ನೋದು ಅವನಿಗಿಲ್ಲ. ಅವನು ಅದನ್ನೆಲ್ಲ ಮೀರಿ ದಾಟಿರ್ತಕ್ಕಂಥವನು ಪರಮಾತ್ಮ. ಈ ಪುರುಷನನ್ನ ಯಾರು ಧ್ಯಾನಿಸುತ್ತಾರೋ, ಪೂರ್ಣ ಪರಮಾತ್ಮನ ಸ್ವರೂಪ ಈಗ ನಮಗ್ ಗೊತ್ತಾಯ್ತು. ಈ ಪುರುಷನನ್ನ ಯಾರು ಆರಾಧಿಸ್ತಾರೆ? ನಮ್ಮಂತವ್ರು ಭಕ್ತರು ಆರಾಧಿಸ್ಬೇಕು. ಇಲ್ಲಿ 2 ರೂಪವನ್ನ ಕೊಡ್ತಾನೆ. ಸಗುಣಾಕಾರ ರೂಪ, ನಿರ್ಗುಣಾಕಾರ ರೂಪ ಅಂತ ಹೇಳ್ತಾನೆ. ಸಗುಣಾಕಾರ ರೂಪವನ್ನ ನಾವು ಉಪಾಸನೆ ಅಂತ ಹೇಳ್ತೀವಿ. ಸಗುಣಾಕಾರ ರೂಪ ಅಂದ್ರೆ ಏನು? ಆ ಪರಮಾತ್ಮನ ಶಿಲಾಕಾರದಲ್ಲಿರ್ತಕ್ಕಂತಹ ಆ ಪರಮಾತ್ಮನನ್ನ ನಿಜವಾಗಿ ಪರಮಾತ್ಮ ಅಂತ ಭಾವಿಸಿ ನಾವು ಪೂಜೆ, ಸಾಧನೆ, ಧ್ಯಾನ, ನಾಮಸ್ಮರಣೆ ಎಲ್ಲವನ್ನ ಮಾಡ್ತಾ ಇದೀವಿ. ಈ ಉಪಾಸನೆಯನ್ನ ಮಾಡ್ತಾ 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 ಅವನಿಗೆ ಅದು ಕಲ್ಲು ಅಂತ ಯಾವ ಕಾರಣಕ್ಕೂ ಭಾವನೆ ಬರೋದಿಲ್ಲ. ಅದು ಬೆಳ್ಳಿಯಿಂದ ಮಾಡಿರ್ತಕ್ಕಂತ ವಿಗ್ರಹನ ಭಾವನೆನೂ ನನಗ್ ಬರೋದಿಲ್ಲ. ನಿಜವಾಗಿಯೂ ಪರಮಾತ್ಮನ ಪೂಜೆ ಮಾಡುದು ಎಷ್ಟು ಆನಂದ ಸಿಕ್ತಲ್ವಾ? ಹಾಗಾದ್ರೆ ಆ ಒಂದು ಬೆಳ್ಳಿ ರೂಪದ ವಿಗ್ರಹ ನನಗೇಗ ಆನಂದ ಕೊಡ್ತು? ಇಲ್ಲ. ಯಾಕೆ? ಅದರೊಳಗೆ ಪರಮಾತ್ಮ ಜೀವವಾಗಿ ನನಗೆ ಪ್ರತ್ಯಕ್ಷವಾಗಿ ಕೊಡ್ತಾ ಇದ್ದಾನೆ. ಯಾವುದು? ನನ್ನೊಳಗೆ ಇರುವ ಪರಮಾತ್ಮ. ಅದಕ್ಕೆ ಈಶ್ವರ ಸ್ವರೂಪವನ್ನ ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಸಗುಣಾರೂಪದಲ್ಲಿ ನೀನು ಸಾಧನೆ, ಧ್ಯಾನ, ನಾಮಸ್ಮರಣೆ, ಪೂಜೆ, ಧ್ಯಾನ ಎಲ್ಲವನ್ನ ಮಾಡ್ತಾ 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 ನಿರ್ಗುಣಾಕಾರ ಅಂದ್ರೆ ನಿರಾಕಾರ, ಆಕಾರವೇ ಇಲ್ಲ, ಶಕ್ತಿ ಚೈತನ್ಯವಾಗಿರತಕ್ಕಂಥವನು ಅಂತ ನನಗೆ ಅರ್ಥ ಆದಾಗ ಅದನ್ನ ಪ್ರಾಕ್ಟಿಕಲ್ ಆಗಿ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾನೇ ಪರಮಾತ್ಮ ಸ್ವರೂಪ, ನಾನ್ ಯಾರು ಅಲ್ಲ ಅಂತಕ್ಕಂಥದ್ದು ಅವನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದನ್ನೇ ನಿಧಿಧ್ಯಾಸ ಅಂತ ಹೇಳ್ತಾರೆ. ಈ ನಿಧಿಧ್ಯಾಸವನ್ನ ಯಾರು ಅಳವಡಿಸ್ಕೊಂತಾರೋ ಅವನು ಪರಮಾತ್ಮ ನನಗೆ ಸ್ವರೂಪಿ ಆಗೋಗ್ತಾನೆ. ಇದೇ ಮೋಕ್ಷ ಅಂತ ಹೇಳಿರ್ತಕ್ಕಂಥದ್ದು. ಅಲ್ಲಿಗೆ ಸಗುಣಾಕಾರ ರೂಪದನ್ನ ನಾವು ಮಾಡ್ಕೋಬೇಕಾದ್ರೆ ಧ್ಯಾನದಿಂದ ಸಾಧನೆನ ಮಾಡ್ಕೊಂಡಾಗ ಅಹಂಕಾರ ನಾಶವಾಗ್ತದೆ. ಮತ್ತೆ ನಾವು ಆತ್ಮನನ್ನ, ದಿವ್ಯ ಸ್ವರೂಪವಾದ ಪರಮ ಪುರುಷನನ್ನ ನಾವು ಧ್ಯಾನ ಮಾಡ್ಲೇಬೇಕು. ಶಬ್ದಗಳ ಅಂತರಾರ್ಥವನ್ನ ಗ್ರಹಿಸ್ಬೇಕು. ಪ್ರಯತ್ನ ಮಾಡಿದಾಗ ಮನಸ್ಸು ಬುದ್ಧಿಯಲ್ಲಿ ಉಂಟಾಗ್ತಕ್ಕಂಥದ್ದು. ಅದಕ್ಕೆ ಹೇಳಿದರೆ ಒಂದು ಪುರಾಣ, ಆತ್ಮನನ್ನ ಪುರಾತನ ಅಂತ ಹೇಳುವ ಕ್ರಮ. ಮತ್ತೆ ಅಣೂರಣೀಯಾನ್, ಆತ್ಮನನ್ನ ಅಣುವಿಗಿಂತ ಅಣು ಎಂದು ಉಪನಿಷತ್ತು ಹೇಳ್ತಾ ಇದೆ. ಪ್ರಪಂಚದಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮವಾದ ವಸ್ತುವೇ ಅಣು. ಆದರೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮ. ಆತ್ಮನ ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಇಲ್ಲಿ 8 ಗುಣಗಳನ್ನ ಹೇಳ್ಬಿಟ್ಟಿದ್ದಾರೆ. ಈ 8 ಗುಣಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಸೂಕ್ಷ್ಮವೇ ಹೆಚ್ಚು ವ್ಯಾಪಕವಾಗಿದೆ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಅನೂರಣೀಯಾತ್ ಎಂದ ಉಪನಿಷತ್ತು ಆತ್ಮನನ್ನ ಸರ್ವವ್ಯಾಪಿ ಆಗಿರ್ತಕ್ಕಂಥವನು, ವಸ್ತುವು ಮತ್ತೊಂದು ಇಲ್ಲ ಅಂತಕ್ಕಂಥ ತಾಪತ್ರಯವನ್ನು ನಮಗೆ ಗೊತ್ತಾಗಿದೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ಅನುಶಾಸಿತಾರ, ಆತ್ಮನನ್ನ ಇಡೀ ಜಗತ್ತಿನ ಒಡೆಯ. ಅದರ ಅರ್ಥ ಭಗವಂತ ದಬ್ಬಾಳಿಕೆ ಅವನಲ್ಲಿದೆ. ಆ ದೃಷ್ಟಿಯಿಂದ ನಾವು ನೋಡ್ಬೇಕು. ಉದಾಹರಣೆ ನಾವು ಹೇಳ್ಬೇಕು ಅಂತಂದ್ರೆ, ಮಣ್ಣಿಲ್ಲದೆ ಯಾವ ಮಣ್ಣಿನ ಮಡಿಕೆಗಳು ಅಸ್ತಿತ್ವದಲ್ಲಿ ಇಲ್ಲ. ಇದು ಉಪನಿಷತ್ತಲ್ಲಿ ಸದಾ ಉದಾಹರಣೆ ಕೊಡ್ತಕ್ಕಂಥದ್ದು. ಮಣ್ಣಿನ ಮಡಕೆಯನ್ನ ಆಳುವನು ಯಾರು? ಮಣ್ಣೆ. ಎಲ್ಲ ಬಂಗಾರದ ಆಭರಣಗಳೆಲ್ಲ ಅಂದ ಚಂದವಾಗಿ ಕಾಣ್ತಾ ಇದ್ರು ಸಹ ಆ ಬಂಗಾರದ ಮೂಲ ಯಾವುದು? ಆ ಒಡವೆಗಳ ಅಂದ ಚಂದವಾಗಿ ಕಾಣ್ತಾ ಇರ್ತಕ್ಕಂಥ ಆಭರಣಗಳ ಮೂಲ ಯಾವುದು? ಬಂಗಾರವೇ. ಆ ಮಡಕೆಗಳ ಮೂಲ ಯಾವುದು? ಮಣ್ಣೆ. ಟೇಬಲ್, ಕುರ್ಜಿ ಇವೆಲ್ಲ ಆಗಿದ್ದು ಮೂಲ ಯಾವುದು? ಮರವೇ. ಹಾಗಾದ್ರೆ ಇದೇ ರೀತಿ ಅಲೆಗಳೆಲ್ಲ ಸಮುದ್ರ ಇದ್ದ ಹಾಗೆ ಅಲ್ವೇ? ಹಾಗೆ ಸಿಹಿ ತಿಂಡಿಗಳಲ್ಲಿ ಸಕ್ಕರೆ ಇದ್ದ ಹಾಗೆ ಪರಮಾತ್ಮನು ಜಗತ್ತಿನ ಒಡೆಯ ಅನ್ನೋದನ್ನ ನಾವು ಅರ್ಥ ನಮಗೆ ಚೆನ್ನಾಗಿ ಅರ್ಥ ಆಯ್ತು. ಯಾವುದು?
ಎಲ್ಲವೂ ಅವನೇ ಇರ್ತಕ್ಕಂಥವನು. ಸಕ್ಕರೆ ಸಿಹಿ, ಆ ಸಕ್ಕರೆ ಸಿಹಿಯನ್ನ ಕೊಟ್ಟವನು ಯಾರು? ಪರಮಾತ್ಮ. ಆ ಪರಮಾತ್ಮನ ಆಡಳಿತದಲ್ಲಿ ನಾವು ಹೋಗ್ಬೇಕು. ಈಗ ಒಂದು ಉದಾಹರಣೆ ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ, ಕೈಯಲ್ಲಿ ದೊಡ್ಡ 2 ಬೀಗದ ಕೈ ಇದೆ ಅಂತ ಅನ್ಕೊಳ್ಳಿ. ಕಬ್ಬಿಣದ ಬೀಗದ ಕೈಯ ಮೂಲಕ ನರಕದ ಬಾಗಿಲನ್ನು ತೆಗೆಯುವ ಮತ್ತು ಬಂಗಾರದ ಬೀಗದ ಕೈ ಮೂಲಕ ಸ್ವರ್ಗದ ಬಾಗಿಲನ್ನು ತೆಲೆಬೇಕು. ಈಗ 2 ಕೈ ಇದೆ, ಒಂದು ಸ್ವರ್ಗದ ಬಾಗಿಲು ತೆಗೆತಕ್ಕಂತ ಕೀ, ಒಂದು ನರಕದ ಬಾಗಿಲನ್ನು ತೆರೆತಕ್ಕಂತಹ ಕೀ. ಆದರೆ ಮಿಲಿಟರಿ ಅಧಿಕಾರಿ ಎಂದು ತಿಳಿಯಬಾರದು. ಅಂದ್ರೆ ಪರಮಾತ್ಮನನ್ನ ಈಗ ಯಾವ್ ತಿಳಿತೀರಾ ನೀವು? ಕಬ್ಬಿಣದ ಒಂದು ತೆಗೆದು ಅಯ್ಯೋ ಈ ಕಬ್ಬಿಣ ಅನ್ನಪ್ಪ, ಏನ್ ಮಾಡಿದ್ರು ಮುರಿಯಕಾಲ, ಏನ್ ಮಾಡೋದು ಪ್ರಯೋಜನಕ್ಕೆ ಬರಲ್ಲ ಅಂತ ಜೀವನ ಮಾಡ್ತೀರಾ? ಇಲ್ಲ ನರಕಕ್ಕೆ ಹೋಗಿ ಅಲ್ಲಿ ಅವಸ್ಥೆ ಪಡ್ತೀರಾ? ಇಲ್ಲ ಹೇಗೂ ನನ್ನ ಕೈಯಲ್ಲೇ ಕೀ ಇದೆ, ಈ ಒಂದು ನರಕದ ಬಾಗಿಲನ್ನ ತೆರೆಯುವ ಬದಲು ನರಕದ ಬಾಗಿಲು ತೆಗೆಯೋದೇ ಬೇಡ, ಸ್ವರ್ಗದ ಬಾಗಿಲ ಕೀ ಇದೆ, ಅದನ್ನ ಬಲಕ್ಕೆ ತಿರುಗಿಸಿದರೆ ಕೀ ಓಪನ್ ಆಗತ್ತೆ, ಮನೆಗೆ ಹೋಗ್ಬೋದು. ಸ್ವರ್ಗದ ಮನೆಗೆ ಹೋದರೆ ಪರಮಾನಂದ ಸಿಗುತ್ತದೆ ಅಲ್ಲವೇ? ಆತ್ಮಾನಂದ, ನಿತ್ಯಾನಂದ, ಸಚ್ಚಿದಾನಂದ ಎಲ್ಲ ಸಿಗುತ್ತಲ್ವೇ? ಈ ಆನಂದ ಯಾವುದಕ್ಕೂ ಸರಿ ಸಾಟಿ ಅಲ್ಲ. ಇಂಥ ಆನಂದವನ್ನ ನಾನ್ಯಾಕೆ ಪಡ್ಕೊಳ್ಳೋದನ್ನ ಬಿಡಬೇಕು? ಅದಕ್ಕೆ ನಾನು ಸ್ವರ್ಗದ ಬಾಗಿಲನ್ನು ತೆರೆತೇನೆ ಅಂತಕ್ಕಂಥದ್ದು ಯಾರಿಗೆ ಬರುತ್ತದೆ? ಜ್ಞಾನಿಗೆ ಮಾತ್ರ ಬರುತ್ತದೆ. ಸರ್ವಸ್ಯ ದಾತಾರ, ಎಲ್ಲವನ್ನು ಪೋಷಿಸುವನು ಭಗವಂತ ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಎಲ್ಲವೂ ಸಹ ಅವನೇ ಮಾಡ್ತಕ್ಕನು. ಅಚಿಂತ್ಯ ರೂಪ, ಮನಸ್ಸು ನಿಲುಕದ ವಸ್ತು ಎಂದ ಅರ್ಥ. ಆದಿತ್ಯ ವರ್ಣ ಅಂದ್ರೆ ಸೂರ್ಯನ ಹಾಗೆ ಪ್ರಕಾಶವುಳ್ಳವನು. ಹೀಗೆ ತಮಸ ಪರಸದ್, ಅವಿದ್ಯೆಗಿಂತ ಆಚೆ ಕಡೆ ಇರುವನು ಎಂದ ಅರ್ಥ. ಆದಿತ್ಯ ವರ್ಣ ಅಂತ ಈಗ ಅರ್ಥ ಆಯ್ತಲ್ವಾ? 8 ಗುಣಗಳು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ಕವಿಂ, ಪುರಾಣ ಪುರುಷ, ಸರ್ವ ನಿಯಾಮಕ, ಸೂಕ್ಷ್ಮ ಅತಿ ಸೂಕ್ಷ್ಮನು, ಎಲ್ಲವನ್ನ ಆಧರಿಸನು, ಅಚಿಂತ್ಯ ರೂಪನು, ಆದಿತ್ಯ ವರ್ಣನು, ಅವಿದ್ಯಾತೀತನು. ಪುರುಷನನ್ನ ಯಾರು ಧ್ಯಾನಿಸ್ತಾರೋ ಅವರು ನಿಜವಾಗಿಯೂ ಸಹ ಕವಿಂ ಎಂದು, ಪುರಾತನ ಎಂದು, ಎಲ್ಲವನ್ನು ಆಧರಿಸುವ ಶಕ್ತಿ ಎಂದು, ಅಚಿಂತ್ಯ ಶಕ್ತಿ ಎಂದು, ಅನುಶಾಸಿತಾರ, ಸ್ವಪ್ರಕಾಶ, ಅವಿದ್ಯೆಗಿಂತ ಆಚೆ ಕಡೆ ಇರುವ ಶಕ್ತಿ ಅನ್ನೋದು ನಮ್ಗೆ ಅರ್ಥ ಆಗುತ್ತದೆ. ಯಾರು ಧ್ಯಾನ ಮಾಡುತ್ತಾನೋ ಅವನಿಗೆ ಯಾವ ಪದವಿ ಪಡಿತಾನೆ? ಇಷ್ಟೆಲ್ಲಾ ಸಾಧನೆ ಮಾಡಿದ್ಮೇಲೆ ಅವನು ಪುರುಷ, ಪರಮ ಪುರುಷನನ್ನೇ ಪಡಿತಾನಲ್ವೇ? ಮತ್ತಿನ್ಯಾರು ಪಡೆಯೋದಕ್ ಸಾಧ್ಯವೇ? ಇದೇ ಸ್ವರ್ಗ, ಇದೇ ಮೋಕ್ಷದ ಸಾಧನೆ. ಇಲ್ಲಿ ಪೂರ್ಣವಾಗಿ ಈಶ್ವರನ ಸ್ವರೂಪವೇ, ಎಲ್ಲವೂ ಅವನೇ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ತಿಳಿಸ್ತಾ ಕೊಡ್ತಾ ಇದ್ದಾರೆ. ಅದು ಮತ್ತೆ ಪ್ರಶ್ನೆ ಬಂತು, ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ ಯುಕ್ತ ಯೋಗ ಬಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ ಸಮ್ಯೆ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಅಂದ್ರೆ ಮರಣ ಸಮಯದಲ್ಲಿ ನಮ್ಮ ಮನಸ್ಸು ಹೇಗಿರ್ಬೇಕು? ಅಚಲವಾದ ಮನಸ್ಸಿನಿಂದ ಇರ್ಬೇಕು. ಭಕ್ತ ಯುಕ್ತೋ ಯೋಗ ಬಲೇನ ಚೈವ, ಭಕ್ತಿಯುತವಾಗಿ ಯೋಗ ಬಲದಿಂದ ಕೂಡಿರ್ಬೇಕು. ಆ ಯೋಗ ಬಲದಿಂದ ಕೂಡಿದ್ರೆ ಅವನೇನ್ ಮಾಡ್ತಾನೆ? ಅವನಿಗೆ ಸುಮ್ನೆ ಈಗ ಭ್ರೂಮಧ್ಯದಲ್ಲಿ ಪ್ರಾಣವನ್ನ ನಿಲ್ಲಿಸುವಂತಹ ಸಾಧಕ ಈ ದಿವ್ಯವಾದ ಪರಮಪುರುಷನನ್ನೇ ಪಡಿತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಭ್ರೂಮಧ್ಯದಲ್ಲಿ ಪ್ರಾಣವನ್ನ ನಿಲ್ಲಿಸ್ಬೇಕಾದ್ರೆ ಮರಣ ಸಮಯದಲ್ಲಿ ಮನಸ್ಸನ್ನ ನಾವು ಪಕ್ವವಾಗಿಟ್ಕೊಂಡು ಚೆನ್ನಾದ ರೀತಿಯ ಅಭ್ಯಾಸವನ್ನ ಬೆಳೆಸಿಕೊಂಡು ಅರಿವಿನಿಂದ ಜ್ಞಾನದ ಸಾಧನೆ ಮುಖಾಂತರ ಆ ಪರಮಪುರುಷನನ್ನ ಅರ್ಥ ಮಾಡ್ಕೊಂಡು ಅದೇ ರೀತಿ ನಿಧಿಧ್ಯಾಸದ ಜೀವನವನ್ನ ನಡೆಸಿದ್ರೆ ಅಂತವನೇನ್ ಮಾಡ್ತಾನೆ? ಭ್ರೂಮಧ್ಯದಲ್ಲೇ ಪ್ರಾಣವನ್ನ ನಿಲ್ಲಿಸಿ ಬಿಡೋದಕ್ಕೆ ಅವನಿಗೆ ಗೊತ್ತಾಗುತ್ತದೆ. ಅಂತ ಪ್ರಾಣ ಬಿಟ್ಟವನ್ ಎಲ್ಲಿಗೆ ಹೋಗ್ತಾನೆ? ಪೂರ್ಣವಾದ ಪರಮಾತ್ಮನ ದಿವ್ಯವಾದ ಪರಮ ಪುರುಷನನ್ನೇ ಪಡ್ಕೊಂಡ್ಬಿಡ್ತಾನೆ. ಒಬ್ಬ ಅಯ್ಯೋ ಬಿಡ್ರಿ, ಇದೆಲ್ಲ ವೇದಾಂತದ ಜ್ಞಾನಿಗಳಿಗೆಲ್ವಾ ಹೇಳಿರೋದು. ನಮ್ಮಂತರ್ಗಳಂತ ನೀವೇ ಫಸ್ಟ್ ಹೇಳ್ಬಿಟ್ಟಿದ್ದೀರಲ್ಲ, ಬಿಡಿ, ತಲೆ ಕೆಡ್ಸ್ಕೊಳ್ಳೋದ್ ಬೇಡ ಅಂತಲ್ಲ. ಅವರು ಹೇಗೆ ಪಡ್ಕೊಂಡ್ರು ಅನ್ನೋದನ್ನ ನಾವು ಒಂದು ಚಿಂತನೆ ಪರಿಚಯ ಮಾಡ್ಕೊಂಡಾಗ ನಾನು ಈ ಸಾಧನೆಯನ್ನ ಒಂದಲ್ಲ ಒಂದು ಜನ್ಮದಲ್ಲಿ ಮಾಡ್ಲೇಬೇಕಲ್ವಾ? ಈ ಜನ್ಮದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಬೋದಲ್ಲ. ಪರಮಾತ್ಮ ಎಲ್ಲಾ ಸುಲಭವಾದ ಮಾರ್ಗಗಳನ್ನ ತೋರ್ಸ್ಕೊಟ್ಟಿದ್ದಾನೆ. ಉಪಾಸನ ಮಾರ್ಗವನ್ನ ತೋರ್ಸ್ಕೊಟ್ಟಿದ್ದಾನೆ, ಸಗುಣಾಕಾರ ಮಾರ್ಗವನ್ನ ತೋರಿಸಿದ್ದಾನೆ, ಕರ್ಮವನ್ನ ಯೋಗ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದಾನೆ, ಭಕ್ತಿಯಲ್ಲಿ ಅನನ್ಯ ಭಕ್ತಿಯನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದಾನೆ, ಧ್ಯಾನದಲ್ಲಿ ಪೂರ್ಣವಾದ ಭಗವಂತನನ್ನೇ ನಾನು ಹೇಗೆ ಧ್ಯಾನ ಮಾಡಬೇಕು, ಮನಸ್ಸನ್ನ ಹೇಗೆ ಪ್ರಶಾಂತಗೊಳಿಸ್ಕೊಳ್ಬೇಕು, ನನ್ನಲ್ಲಿರ್ತಕ್ಕಂಥ ನಾನು ನನ್ನ ಎಂಬ ಅವಗುಣಗಳನ್ನ ಹೇಗೆ ಅಳಿಸಿ ಹಾಕ್ಬೇಕು ಅಂತಕ್ಕಂಥದನ್ನ ನಾವು ಚಿಂತನೆ ಮಾಡಿದೀವಲ್ವಾ? ಹಾಗಿದ್ದ ಮೇಲೆ
ಇದು ಎಲ್ಲರಿಗೂ ಸಾಧ್ಯ. ವೇದಾಂತಗಳಿಗೆ ಹೇಳಿರ್ತಕ್ಕಂಥದ್ದು ನನಗೂ ಸಾಧ್ಯವಿದೆ ಅನ್ನೋದನ್ನ ನಾವು ಸಾಧನೆ ಮಾಡಬೇಕು. ಅದಕ್ಕೆ ಇಲ್ಲಿ ಮತ್ತೆ ಪೂರ್ಣವಾಗಿ ಪರಮಾತ್ಮನ ಯೋಗ ಬಲದಿಂದ ಪ್ರಾಣವನ ಭ್ರೂಮಧ್ಯದಲ್ಲಿ ನಿಲ್ಲಿಸ್ಕೊಳ್ಬೇಕು. ಇದಕ್ಕೆ ನಿರಂತರ ಸಾಧನೆಯ ಮೂಲಕ ಸಾಧಕನು ಮನಸ್ಸು ಬುದ್ಧಿಗಳನ್ನ ನಿಶ್ಚಲವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿದ್ರೆ ಕೆಲವೇ ಸಮಯಗಳಲ್ಲಿ ಅವನು ಸಹ ಸ್ಥಿರತೆಯನ್ನ ಹೆಚ್ಚಿಸ್ಕೊಳ್ಬಹುದು. ಅದಕ್ಕೋಸ್ಕರವೇ ಭ್ರೂಮಧ್ಯದಲ್ಲಿ ನಿಲ್ಲುವುದು ಅಂದ್ರೆ ನಮ್ಮ ಮಿದುಳಿನ ಮುಂಭಾಗವೇ ಭ್ರೂಮಧ್ಯ, ಅದರ ಹತ್ತಿರವೇ ಮನಸ್ಸೂ ಇರತಕ್ಕಂಥದ್ದು. ಹಾಗಿರುವಾಗ ಈ ಒಂದು ಅಂತಃಕರಣ ಅನ್ನುವನು ಸ್ಥಿರವಾದಂತೆ ಪ್ರಾಣವು ನಮ್ಮಲ್ಲಿ ಸ್ಥಿರವಾಗುತ್ತದೆ. ಪ್ರಾಣವನ್ನ ಮುಖ್ಯವಾಗಿ 5 ಭಾಗಗಳಾಗಿ ವಿಂಗಡಿಸುತ್ತಾ ಇದ್ದಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ ಅಂತಕ್ಕಂಥದ್ದು. ಈ 5 ಪ್ರಾಣಗಳು ಕೆಲಸಕ್ಕೆ ಅನುಗುಣವಾಗಿ ವಿಭಜನೆ ಮಾಡಿದ್ದಾರೆ. ಪ್ರಾಣವು ಇಂದ್ರಿಯ ಗ್ರಹಣ ಶಕ್ತಿ. ಮೊದಲನೇದಾಗಿ ಪ್ರಾಣ ಏನ್ ಮಾಡುತ್ತದೆ? ನಮ್ಮ ಇಂದ್ರಿಯಗಳನ್ನ ಗ್ರಹಿಸುವ ಶಕ್ತಿ ಕೆಲಸವನ್ನ ಈ ಪ್ರಾಣ ಮಾಡುತ್ತದೆ, ಒಂದು ಶಕ್ತಿ. ಅಪಾನವು ಶರೀರದಲ್ಲಿರತಕ್ಕಂತಹ ಮಲ ಮೂತ್ರಗಳನ್ನ ತೆಗೆದುಹಾಕ್ತದೆ. ಈ ಶರೀರದ ಒಳಗಿದೆಯಲ್ಲ, ಆ ಒಂದು ಅಪಾನವು ಮಲ ಮೂತ್ರಗಳನ್ನ ವಿಸರ್ಜಿಸುವ ಶಕ್ತಿ ಅಪಾನಗೆ ಇದೆ. ವ್ಯಾನ ಅಂತ ಅಂದ್ರೆ ರಕ್ತವನ್ನ ಎಲ್ಲಾ ಕಡೆಯಲ್ಲೂ 72,000 ನಾಡಿಗಳಿಗೂ ಸಹ ಆ ಒಂದು ರಕ್ತವನ್ನ ಪ್ರವಹಿಸುವ ಶಕ್ತಿ ವ್ಯಾನಗೆ ಇದೆ. ಸಮಾನ ಅಂತ ಅಂದ್ರೆ ಆಹಾರವನ್ನ ಜೀರ್ಣಿಸುವ ಶಕ್ತಿ. ನಾವು ತಿಂದಂತ ಆಹಾರವನ್ನ ಸರಿಯಾದ ರೀತಿಯಲ್ಲಿ ಜೀರ್ಣಿಸುವ ಶಕ್ತಿ ಸಮಾನವು ಮಾಡುತ್ತದೆ. ಉದಾನ ಏನ್ ಮಾಡುತ್ತದೆ? ನಮಗೆ ಹೊಸ ವಿಚಾರಗಳನ್ನು ಕೊಡುವ ಶಕ್ತಿ ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಪಂಚ ಪ್ರಾಣಗಳ ಮೂಲಕ ನಮ್ಮ ಆಂತರಿಕ ಶಕ್ತಿನ ಏನ್ ಮಾಡ್ಕೋಬೇಕು? ವ್ಯರ್ಥವಾಗಿ ಹೋಗುತ್ತಿರುತ್ತದಲ್ಲ, ಅದನ್ನ ನಾವು ಮತ್ತೆ ಏನ್ ಮಾಡ್ಬೇಕು? ಮನಸ್ಸು ಬುದ್ಧಿಯನ್ನ ಧ್ಯಾನದ ಮೂಲಕ ಮತ್ತೆ ಸ್ಥಿರಗೊಳಿಸಿ ಮತ್ತೆ ಉಪಾಸನೆ ಸಾಧನೆ ಮಾಡಿ ಆ ಪ್ರಾಣವನ್ನು ಕೂಡ ಹತೋಟಿಗೆ ತರುವುದಕ್ಕೆ ಸಾಧ್ಯ. ಇದನ್ನೇ ಪರಮಾತ್ಮ ಇಲ್ಲಿ ಪೂರ್ಣವಾಗಿ ಪ್ರಾಣವನ್ನ ಪೂರ್ಣ ರೀತಿಯಲ್ಲಿ ಹತೋಟಿಗೆ ಒಳಪಡಿಸ್ಕೊಂಡಾಗ ಅಂತಃಕರಣ ಹೇಗೆ ಪ್ರಶಾಂತವಾಗುತ್ತದೆ, ಅವನೇ ಪರಮ ಪುರುಷ ಅನ್ನೋದನ್ನ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದಾನೆ ಭಗವಂತ. ಮುಂದಕ್ಕೆ ಹೇಳ್ತಾನೆ, ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತೆಯೋ ವೇದಾಗ ಅಂತ. ಏನು ವೇದಾಂತ ತಿಳಿದಂತ ವೇದವೇತ್ತರು ಏನ್ ಮಾಡ್ತಾರೆ? ಯಾವುದನ್ನ ಅಕ್ಷರ ಪುರುಷ ಅಂತ ಹೇಳ್ತಾ ಇದಾರೋ, ವೈರಾಗ್ಯಗಳೆಲ್ಲರೂ ಯಾವ ಪದವನ್ನ ಪಡೀತಾ ಇದಾರೋ, ಯಾವುದನ್ನ ಇಚ್ಛಿಸಿ ಸಾಧಕರು ಬ್ರಹ್ಮಚರ್ಯನ ಚರಿಸ್ತಾರೋ, ಈ ಪದವನ್ನ ಸಂಗ್ರಹವಾಗಿ ನಿನಗೆ ಹೇಳ್ತಾ ಇದ್ದೀನಿ ಕೇಳು ಅಂತ ಅರ್ಜುನನಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಏನು? ಆ ಮೋಕ್ಷಾಖ್ಯವಾದ ಪರಮ ಪದವನ್ನ ವಿವರಿಸ್ಬೇಕಾದ್ರೆ ಸಾಧನೆಗಳಲ್ಲಿ ತೋರುವ ಮೊದಲನೇ ಶ್ಲೋಕ ಈ ಒಂದು ಕಠೋಪನಿಷತ್ನಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ. ಮನಸ್ಸು ಬುದ್ಧಿಯನ್ನ ಆತ್ಮದ ಚಿಂತನೆಯಲ್ಲೇ ತೊಡಗಿಸೋದಕ್ಕೋಸ್ಕರ ಇಲ್ಲಿ ನಾವೇನ್ ಮಾಡ್ಬೇಕು? ಓಂಕಾರದ ಉಪಾಸನೆಯನ್ನ ಹೇಳಿದ್ದಾರೆ. ಪುರಾಣಗಳ ಕಾಲದ ನಂತರವೇ ಪರಮಾತ್ಮ ಅವತಾರದಲ್ಲಿ ಯಾವುದೇ ರೂಪವನ್ನ ಧ್ಯಾನದಲ್ಲಿ ಇಟ್ಕೊಂಡು ಮಾಡಿದ್ರು ಸಹ, ಸಗುಣ ಉಪಾಸನೆ ಶಾಸ್ತ್ರ ಹೇಳಿದ್ರು ಸಹ ಆ ಮನಸ್ಸು ಬುದ್ಧಿನ ಆತ್ಮದಲ್ಲಿ ಸ್ಥಿರವಾಗಿ ನಿಲ್ಲಿಸಿ ಧ್ಯಾನವನ್ನ ಮಾಡ್ಬೇಕಾದ್ರೆ ಓಂಕಾರದ ಮೂಲಕವೇ ಪ್ರಾರಂಭ ಮಾಡ್ಬೇಕು. ಇಲ್ಲಿ ಸಾಧಕನಿಗೆ ಧ್ಯಾನಕ್ಕೆ ತೊಡಗುವ ಮುಂಚೆ ಈ ಸಾಧನೆನ ಹೇಗೆ ಮಾಡ್ಬೇಕು ಅನ್ನೋದನ್ನ ಅಕ್ಷರ ಪುರುಷ ಅಂತ ರೂಪಿಸಿದ್ದಾರೆ. ನಮ್ಮ ವೇದಾಂತ ಶಾಸ್ತ್ರದಲ್ಲಿ ತ್ಯಾಗ ಮತ್ತು ವೈರಾಗ್ಯಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಹೀಗೆ ಆ ವೈರಾಗ್ಯವು ಜ್ಞಾನದ ಮೂಲಕ ಬರುತ್ತದೆ ಹೊರತು ಸುಮ್ನೆ ನಾನು ವೈರಾಗ್ಯ ತಾಳ್ತೇನೆ ಅಂದ್ರೆ ಬರೋದೇ ಇಲ್ಲ. ತ್ಯಾಗವು ಸಹ ಹೇಗಾಗುತ್ತದೆ? ಪೂರ್ಣವಾಗಿ ಅವನು ಜೀವನದ ಸತ್ಯಗಳನ್ನ ಯಾವಾಗ ಅರ್ಥ ಮಾಡ್ಕೊಂತಾನೋ ಆಗ ಅವನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡು ತ್ಯಾಗ ಮಾಡ್ತಕ್ಕಂಥ ಮನೋಭಾವವು ಬರ್ತಕ್ಕಂಥದ್ದು. ಈ ರೀತಿ ಓಂಕಾರ ಉಪಾಸನೆಯು ಮುಂದಿನ ಮೆಟ್ಟಲುಗಳನ್ನ ವಿವರಿಸುತ್ತಾ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ಏನು? ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರಾನ್ ಹೇ ಪ್ರಯಾತಿ ತ್ಯಜಂದೇಹಂ ಸಯಾತಿ ಪರಮಂ ಗತಿಂ. ಅಂದ್ರೆ ಎಲ್ಲಾ ಇಂದ್ರಿಯಗಳನ್ನ ಪೂರ್ಣವಾಗಿ ಹತೋಟಿಲಿ ಇಟ್ಕೋಬೇಕು. ಒಂದು ಇಂದ್ರಿಯ ಎಷ್ಟು ಗಲಾಟೆ ಮಾಡತ್ತೆ ಅಂತ ನಮಗ್ ಗೊತ್ತು. ಅಂತದ್ರಲ್ಲಿ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲವನ್ನು ಸಹ ನಾವೀಗೇನ್ ಮಾಡ್ಬೇಕು? ಒಂದೊಂದಕ್ಕೂ ಸಹ ಬೋಧನೆ ಮಾಡಿ ಅದನ್ನ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಡಬೇಕು. ಈ ಕೆಲಸ ಸಾಧನೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ರು ಈ ಸಾಧನೆ ಮೊದ್ಲು ಮಾಡ್ಬೇಕು. ಮಾಡದ್ಮೇಲೆ ಈ ಮನಸ್ಸನ್ನ ಮೊದ್ಲೇ ಆಟ ಆಡುತ್ತಾ ಇಂಥ ಮನಸ್ಸನ್ನ ಹತೋಟಿಯಲ್ಲಿ ತಂದಿಟ್ಕೊಂಡು ಅದನ್ನೆಲ್ಲಿ ನಿಲ್ಲಿಸ್ಬೇಕು?
ನಮ್ಮ ಹೃದಯದಲ್ಲೇ ಮನಸ್ಸನ್ನ ನಿಲ್ಲಿಸ್ಬೇಕು. ಈ ಮನಸ್ಸಿನೆಲ್ಲೂ ಹೋಗಕ್ ಜಾಗವಿಲ್ದಂತೆ ಹೃದಯದಲ್ಲೇ ಮನಸ್ಸು ನಿಲ್ಲೋ ಹಾಗೆ ಪಕ್ವತೆಗೊಳಿಸ್ಕೋಬೇಕು. ಈ ರೀತಿ ಮಾಡದ್ಮೇಲೆ ಪ್ರಾಣವಾಯುಗಳನ್ನ ಬ್ರಹ್ಮರಂಧ್ರಕ್ಕೆ ಏರಿಸ್ಬೇಕು. ಈಗ ಯೋಗ ಧಾರಣೆ ಮಾಡಕ್ಕೆ ಸಾಧ್ಯವಾಗುತ್ತದೆ. ಆವಾಗ ಅವನೇನ್ ಮಾಡ್ತಾನೆ, ಓಂಕಾರವನ್ನ ಉಚ್ಚರಿಸುತ್ತಾ ಯಾರು ಸದಾ ನನ್ನನ್ನೇ ಚಿಂತಿಸ್ತಾನೆ, ಓಂಕಾರವು ಆ ಓಮಾಕಾರದಲ್ಲಿ ಆಗಿರ್ತಕ್ಕಂಥದ್ದು ಓಂಕಾರ. ಪರಬ್ರಹ್ಮ ಸ್ವರೂಪನೇ ಓಂಕಾರ. ಸೃಷ್ಟಿಯಾಗಿದ್ದೇ ಓಂಕಾರದಿಂದ, ಲಯವಾಗುವುದು ಓಂಕಾರದಿಂದಲೇ. ಹಾಗೆ ಓಮಿತ್ತೇ ಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನಸ್ಮರಾನ್. ಯಾರು ಆ ಓಂಕಾರವನ್ನ ಸದಾ ಕಾಲ ಜಪಿಸ್ತಾರೋ, ಇಲ್ಲಿ ಅರ್ಥ ಮಾಡ್ಕೋಬೇಕಾರದೇನು, ಇಡೀ ಪರಮಾತ್ಮನ ಸ್ವರೂಪ ಏನಿದೆ, ಆ ಪರಮಾತ್ಮ ಈಶ್ವರ ಸ್ವರೂಪ ಅಂತ ನಾವೇನ್ ಹೇಳ್ತಾ ಇದೀವಿ, ಅದೆಲ್ಲವೂ ಓಮಿತ್ಯ ಕಾಕ್ಷರಂ ಬ್ರಹ್ಮ ವ್ಯಾಹಾರನ್ ಮಮನಸ್ಮ. ಎಲ್ಲಾ ಕಡೆನೂ ಅವನೇ ಇದ್ದಾನೆ. ಸರ್ವ ವ್ಯಾಪಿ ಆಗಿರ್ತಕ್ಕಂಥ ಪರಮಾತ್ಮನೇ ಓಂಕಾರ ರೂಪದಿಂದ ಕೂಡಿರ್ತಕ್ಕಂಥವನು. ಅದಕ್ಕೆ ನಾವೇನ್ ಮಾಡ್ಬೇಕು, ಇಲ್ಲಿ ಮೊದಲನೇದಾಗಿ ಇಂದ್ರಿಯಗಳನ್ನ ಹತೋಟಿಗೆ ತರಬೇಕು. ಇಂದ್ರಿಯಗಳಿಗೆ ಏನ್ ಮಾಡ್ತೀವಿ, ದ್ವಾರಗಳು ನಮಗ್ ಗೊತ್ತೇ ಇದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ದ್ವಾರಗಳ ಮೂಲಕ ಏನ್ ಮಾಡ್ಬೇಕು, ಪ್ರಪಂಚದ ವೇದನೆಗಳು ಮನಸ್ಸನ್ನ ತಲುಪ್ತಾನೆ ಇರ್ತದೆ, ಬಿಡೋದಿಲ್ಲ. ಈ 5 ದ್ವಾರಗಳನ್ನು ಪ್ರಪಂಚದ ಮೂಲಕ ಹೋಗ್ತಾನೆ ಇರ್ತದಲ್ಲ, ಅದು ನಾನೇನ್ ಮಾಡ್ಬೇಕು, ವಿವೇಚನ ಮೂಲಕ ಅದನ್ನ ಹತೋಟಿಗೆ ತರಲೇಬೇಕು. ಧ್ಯಾನ ಮಾಡುವುದಕ್ಕೆ ಮೊದಲನೆಯ ಹಂತ, ಈ 5 ದ್ವಾರಗಳು ಹೊರಗಡೆ ಹೋಗ್ತಾ ಇರ್ತದಲ್ಲ, ಆ 5 ದ್ವಾರಗಳನ್ನ ಒಳಮುಖ ಮಾಡ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ಕೂರಿಸುವುದೇ ಧ್ಯಾನ. ಈ ಧ್ಯಾನ ಎಷ್ಟು ಮುಖ್ಯ ಅಂತ ಅಂದ್ರೆ, ಧ್ಯಾನದ ಮಹತ್ವ ನಮಗ್ ಗೊತ್ತಿಲ್ಲ. ಅಯ್ಯೋ ಹೋಗ್ರಿ, ಧ್ಯಾನ ಅಂತಾರೆ, ಯಾರ ಕೆಲಾಗತ್ ಮಾಡಕ್ಕೆ, ಧ್ಯಾನದಲ್ಲಿ ಕುಳಿತುಕೊಂಡ್ರೆ ಬರೀ ಆ ಚಿಂತೆ ಬರುತ್ತೆ, ಈ ಚಿಂತೆ ಬರುತ್ತೆ, ಎಲ್ಲ ಬರುತ್ತೆ. ಯಾಕೆ ಧ್ಯಾನದಲ್ಲಿ ಮನ್ಸು ಯಾಕೆ ಕೂರ್ತಾ ಇಲ್ಲ, ನಾಮಸ್ಮರಣೆಯಲ್ಲಿ ಮನ್ಸು ಯಾಕೆ ಕೂರ್ತಾ ಇಲ್ಲ? ಇದಕ್ಕೆ ಕಾರಣ ಏನು? ಇದು ಹುಡುಕೊಂಡೇ ಇಲ್ಲ. ನಾವು ಹುಡುಕೊಂಡಿದ್ರೆ ಆದ್ರೆ ನನಗ್ ಅರ್ಥ ಆಗೋಗುತ್ತೆ. ನಾಮಸ್ಮರಣೆಯನ್ನ ಮಾಡ್ತಾ ಇದ್ದೀನಿ, ಆದ್ರೆ ನನ್ನ ಮನಸ್ಸು ಸ್ಮರಣೆಯಲ್ಲಿಲ್ಲ, ಎಲ್ಲೆಲ್ಲ ಹೋಗ್ತಾ ಇದೆ, ಏನೇನೋ ಚಿಂತೆ ಮಾಡ್ತಾ ಇದೆ ಅಂದ್ರೆ ನಿನ್ನ ಸ್ಮರಣೆಯಲ್ಲಿ ನೀನು ಪೂರ್ಣವಾದ ಇಚ್ಛೆಯಿಂದ ಮಾಡ್ತಾ ಇಲ್ಲ, ಪ್ರೀತಿಯಿಂದ ಮಾಡ್ತಾ ಇಲ್ಲ. ಈ ನಾಮಸ್ಮರಣೆನ ನನ್ನ ಉಸಿರು, ಇದು ನನಗೆ ಬೇಕೇ ಬೇಕು, ಇದಿಲ್ಲದಿದ್ದರೆ ನನಗೆ ಹಸುವು ಇಂಗುವುದಿಲ್ಲ, ಹೊಟ್ಟೆ ತುಂಬ ಬೇಕಾದರೆ ಈ ಸ್ಮರಣೆ ಬೇಕೇ ಬೇಕು ಅನ್ನೋ ಒಂದು ಪ್ರೀತಿ ಇಚ್ಛೆ ಬಂದಿದ್ದೆ ಆದ್ರೆ ಒಂದೊಂದು ನಾಮವು ಸಹ ನಮ್ಮನ್ನ ಶುದ್ಧತೆ ಮಾಡಿ 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 ಪೂರ್ಣವಾದ ಆನಂದವನ್ನ ಕೊಡುತ್ತೆ. ಇಲ್ಲ ಅಂತಂದ್ರೆ ಕೈಯಲ್ಲಿ ನಾಮಸ್ಮರಣೆ ಮಾಡ್ತಾ ಇದೀವಿ, ಮತ್ತೆ ಯಾರತನ ಮಾತಾಡ್ತಾ ಇದೀವಿ, ಮತ್ತೇನೋ ಫಿಲಂ ನೋಡ್ತಾ ಇದೀವಿ, ಎಲ್ಲ ಕೆಲಸಗಳನ್ನ ಮಾಡ್ತಾ ನಾಮಸ್ಮರಣೆ ಮಾಡಿದಾಗ ಅದು ಪೂರ್ಣವಾದ ಫಲಿತಾಂಶ ಕೊಡುವುದಕ್ಕೆ, ಪೂರ್ಣವಾದ ವೈರಾಗ್ಯ ಬರೋದಕ್ಕೆ, ಪೂರ್ಣವಾದ ಸಾಧನೆಗೆ ಖಂಡಿತ ದಾರಿ ಆಗೋದಿಲ್ಲ. ಏನು ತಾತ್ಕಾಲಿಕವಾಗಿ ಕ್ಷಣದ ಒಂದು ಪುಣ್ಯ ದೊರಕುತ್ತೆ ಬಿಟ್ರೆ ಪೂರ್ಣ ಪುಣ್ಯ ಗಳಿಸೋದಕ್ಕಂತೂ ಸಾಧ್ಯವೇ ಇಲ್ಲ. ಧ್ಯಾನದಲ್ಲೂ ಅಷ್ಟೇ, ಧ್ಯಾನ ಕುಳಿತುಕೊಂಡಾಗ ಮನಸ್ಸೆಲ್ಲೆಲ್ಲೋ ಹೋಗುತ್ತೆ, ಆಟ ಆಡುತ್ತೆ, ಇವೆಲ್ಲ ಆಗ್ತಲೇ ಇರೋ ಕೆಲ್ಸ ಅಂತ ಅನ್ಕೊಳ್ತಿದೀವಿ. ಯಾಕೆ? ಆ ಧ್ಯಾನವನ್ನ ನನ್ನ ಇಂಟ್ರೆಸ್ಟ್ ಸಬ್ಜೆಕ್ಟ್, ನನಗೆ ತುಂಬಾ ಇಷ್ಟ, ಆ ಸಬ್ಜೆಕ್ಟ್ ಅಂದ್ರೆ ನಂಗೆ ಇಷ್ಟ. ಈಗ ನನಗೆ ಪಾನಿಪುರಿ ಅಂದ್ರೆ ಹೆಂಗ್ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತೀವೋ, ಆ ರೀತಿಯಾಗಿ ಈ ಒಂದು ಧ್ಯಾನ ಅಂದ್ರೆ ನಂಗೆ ತುಂಬಾ ಇಷ್ಟಪ್ಪ. ಅಯ್ಯೋ, ನನಗ್ ಧ್ಯಾನ ಅಂದಿದ ತಕ್ಷಣ ಮನಸ್ಸು ಪುಳಕಿತ ಆಗ್ಬಿಡ್ತದೆ, ಸಾಧನೆ ಮಾಡಕ್ ತುಂಬಾ ಖುಷಿ ಆಗುತ್ತದೆ, ನಂಗೆ ಧ್ಯಾನದಲ್ಲಿ ಕುಳಿತುಕೊಳ್ಳೋದು ಅಂದ್ರೆ ಪರಮಾನಂದ ರೀ. ಈ ಒಂದು ಇಚ್ಛೆ ಪ್ರೀತಿ ಯಾವಾಗ ಬರುತ್ತೋ ಆಗ ಧ್ಯಾನ ಖಂಡಿತ ಚೆನ್ನಾಗಿ ಆಗುತ್ತೆ. ಯಾವುದಕ್ಕೆ ಆಗಲಿ, ಸ್ವಾಧ್ಯಾಯ ಚಿಂತನೆ ಆಗ್ಬೋದು, ಧ್ಯಾನ ಇರ್ಬೋದು, ನಾಮಸ್ಮರಣೆ ಇರ್ಬೋದು, ವಿಚಾರ ಇರ್ಬೋದು, ಸ್ವಾಧ್ಯಾಯ ಆ ಒಂದು ಅಧ್ಯಾಪನ ಇರ್ಬೋದು, ಇವೆಲ್ಲವೂ ಯಾವುದಕ್ಕೆ ಕಾರಣ ಅಂದ್ರೆ ನನ್ನ ಇಚ್ಛೆ ಪ್ರೀತಿಯಿಂದ ಅದನ್ನ ಸ್ವೀಕರಿಸಿದಾಗ ಮಾತ್ರ ಪ್ರತಿಯೊಂದು ಪೂರ್ಣ ಸಾಧನೆ ಹಾಗೆ ಆಗುತ್ತೆ. ಯಾಕೆ ಸಾಧನೆ ಆಗ್ತಾ ಇಲ್ಲ ಅಂದ್ರೆ ನಮ್ಗ ಅದ್ರ ಮೇಲೆ ಇಚ್ಛೆ ಇಲ್ಲ, ಪ್ರೀತಿ ಇಲ್ಲ. ಎಲ್ರು ಹೇಳ್ತಾ ಇದಾರೆ ಇದನ್ನ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ ಸಾಧನೆ ಆಗುತ್ತೆ ಅಂತ ಹೇಳ್ತಾ ಇದಾರೆ, ಅದಕ್ಕೆ ನೋಡೋಣ ಅಂತ ಮಾಡ್ತಾ ಇದೀವಿ ಹೊರತು ನೋಡೋಣ ಅಲ್ಲ, ನೋಡೇ ಬಿಡ್ತೀನಿ ಅಂತ ನಾನು ಹೋಗ್ತಾ ಇಲ್ಲ. ನಾನ್ ಮಾಡೇ ಬಿಡ್ತೀನಿ, ಯಾಕಾಗಲ್ಲ ನನಗೆ, ನೋಡಿ ನಾನ್ ಮಾಡಿ ತೋರಿಸ್ತೀನಿ, ನಾ ಸಾಧನೆ ನಮ್ಗೆ ಬರ್ತಿಲ್ಲ. ಈ ಶರೀರ ಭಾವವನ್ನೇನು ಇಟ್ಕೊಂಡು ಕುಂತಿದೀವಿ. ಆ ಪರಮಾತ್ಮನ ಸ್ವರೂಪ ನಾನು ತಿಳ್ಕೊಳ್ಳೇಬೇಕು, ಪರಮಾತ್ಮನ ಮಹತ್ವವನ್ನ, ನಾನು ಈಶ್ವರ ಸ್ವರೂಪವನ್ನ ನಾನು ಅರ್ಥ ಮಾಡ್ಕೊಳ್ಳೇಬೇಕು, ನನ್ನ ಜನ್ಮ ಸಾರ್ಥಕ ಆಗ್ಲೇಬೇಕು, ಇದರಲ್ಲೇ ನನ್ನ ಜೀವ ಹಣ್ಣಾಗಬೇಕು ಅನ್ನ ಇಚ್ಛೆ ಪ್ರೀತಿ ಪಟ್ರೆ ಖಂಡಿತ ಸಾಧ್ಯ ಆಗುತ್ತಲ್ವಾ? ಇದನ್ನೇ ಅವ್ರು ಹೇಳ್ತಾ ಇರೋದು, ಇಂದ್ರಿಯಗಳ
ಹತೋಟಿಯನ್ನು ಇಟ್ಕೋ. ಈ ಇಂದ್ರಿಯಗಳ ಹತೋಟಿಯನ್ನು ಮಾಡ್ಬೇಕಾದ್ರೆ ಬುದ್ಧಿಯ ಮೂಲಕ ಮಾತ್ರ, ಬುದ್ಧಿಗೆ ವಿವೇಚನೆ ಕೊಟ್ರೆ ಈ ಮನಸ್ಸನ್ನ ಹತೋಟಿಯಲ್ಲಿ ಇಡೋದಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೆ ಮನಸ್ಸಿಗೆ ಹೊರಗಡೆ ಓಡಾಡಕ್ಕೆ ಜಾಗ ಕೊಡಬೇಡ. ವೇದಾಂತದಲ್ಲಿ ಹೃದಯ ಅಂದ್ರೆ ಎದೆಯಲ್ಲಿರುವ ರಕ್ತವನ್ನ ಶುದ್ಧಗೊಳಿಸುವ ರಕ್ತವನ್ನಲ್ಲ, ಮನಸ್ಸು ಬುದ್ಧಿಗೆ ಹೃದಯ ಅಂತ ಹೇಳಿರ್ತಕ್ಕಂಥದ್ದು. ಪ್ರೇಮ, ಈ ತರ ಹೇಳದಲ್ಲ, ಪ್ರೇಮ, ಪ್ರೀತಿ, ದಯೆ, ಕರುಣೆ ಇವೆಲ್ಲವೂ ಎಲ್ಲಿರ್ತಕ್ಕಂಥದ್ದು? ನಮ್ಮ ಬುದ್ಧಿಯಲ್ಲಿರ್ತಕ್ಕಂತಹ ಗುಣಗಳು. ಈ ಗುಣಗಳನ್ನ ಬೆಳೆಸಿಕೊಳ್ಳುವುದರ ಮೂಲಕ ನೀನು ಹತೋಟಿಯಲ್ಲಿ ಇಟ್ಕೋಬೇಕು. ಈ ಮನಸ್ಸು ಪ್ರವಾಹದಂತೆ ಹರಿತಾ ಇದೆಯಲ್ಲ, ಹರಿತಾ ಇರ್ತಕ್ಕಂಥ ಪ್ರವಾಹವನ್ನ ನಿಲ್ಲಿಸ್ಬೇಕಾದ್ರೆ ವಿಚಾರವನ್ನ ಮಾಡ್ಬೇಕು. ಪ್ರಾಣವನ್ನ ಮೂರ್ಧ್ವಿ ನಿಲ್ಲಿಸಿಕೊಳ್ಬೇಕು, ಪ್ರಾಣವನ್ನ ನಿಯಂತ್ರಿಸ್ಕೊಳ್ಬೇಕು. ಬುದ್ಧಿಯನ್ನ ಸಮತ್ವದಲ್ಲಿಡುವುದು ಅಂತ ಅರ್ಥ. ಬುದ್ಧಿಯನ್ನ ಸಮಾಹಿತವಾಗಿ ನಿಲ್ಲುವುದಾದ್ರೆ ಪ್ರಾಣ ಏನ್ ಮಾಡುತ್ತೆ? ಎಲ್ಲ ಚಟುವಟಿಕೆಗಳಲ್ಲೂ ಸಹ ಪೂರ್ಣವಾಗಿ ಸಾಧಿಸಲು ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಇಂದ್ರಿಯ ದ್ವಾರವನ್ನ ಹತೋಟಿಗೊಳಿಸೋದು, ಮನಸ್ಸನ್ನ ಬುದ್ಧಿಯ ಮೂಲಕ ನಿಲ್ಲಿಸ್ಕೊಂಡು ಬುದ್ಧಿಯನ್ನ ಆತ್ಮ ಚಿಂತನೆ ಮಾಡೋದ್ರ ಮೂಲಕ ಸ್ಥಿರಗೊಳಿಸ್ಕೊಂಡು ಆಗ ನಮ್ಮ ಧ್ಯಾನ ನಿಜವಾಗಿಯೂ ಯಶಸ್ವಿ ಆಗುವುದು. ಇದನ್ನೇ ಯೋಗ ಧಾರಣೆ ಅಂತ ಹೇಳಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ನಿರಂತರ ಸಾಧನೆ ಮೂಲಕ ಧ್ಯಾನಾಭ್ಯಾಸ, ಧ್ಯಾನದ ಸ್ಥಿತಿಯಲ್ಲಿ ಹೆಚ್ಚಿನ ಸಮಯವನ್ನ ಕುಳಿತುಕೊಳ್ಬೇಕಾದ್ರೆ ಓಂಕಾರದ ಸ್ಮರಣೆಯನ್ನ ಮಾಡ್ತಾ ಇರು. ಹಾಗಾಗಿ ಇದು ಕುಳಿತುಕೊಂಡಾಗ ಮಾತ್ರ ಓಂಕಾರದ ಸ್ಮರಣೆ ಹೆಚ್ಚಾಗಿ ನೀನು ಏಕಾಗ್ರತೆಯಿಂದ, ಪೂರ್ಣವಾದ ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಹೀಗೆ ಯಾರು ಪೂರ್ಣವಾಗಿ ಸದಾ ಓಂಕಾರವನ್ನ ಉಚ್ಚರಿಸ್ತಾ ದೇಹವನ್ನ ಬಿಡುತ್ತಾನೋ ಅವನು ಖಂಡಿತವಾಗಿಯೂ ಪರಮಾತ್ಮನನ್ನೇ ಪಡೆಯುತ್ತಾನೆ. ಇಲ್ಲಿ ದೇಹವನ್ನು ಬಿಡುವುದು ಅಂತ ಅಂದ್ರೆ ದೇಹ ಭಾವವನ್ನು ಬಿಡುವುದು ಅಂತ ಅರ್ಥ ಮಾಡ್ಕೋಬೇಕು. ದೇಹ ದೇಹ ಅಂತ ಭಾವ ಮೋಹಿಸ್ಕೊಂಡ್ಬಿಟ್ಟಿದೀವಲ್ಲ, ಈ ದೇಹ ಭಾವವನ್ನ ಬಿಡುವುದು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪ್ರಣವ ಸ್ವರೂಪನಾದ ಜಗತ್ತಿಗೆ ಅಧಿಷ್ಠನಾದ ಶಕ್ತಿಯಾದ ಮೇಲೆ ನನ್ನ ಮನಸ್ಸು ಬುದ್ಧಿ ಎಲ್ಲಿ ನಿಲ್ತದೆ? ಪರಮಾತ್ಮನಲ್ಲೇ ನಿಲ್ಲಬೇಕು. ಈ ರೀತಿ ಆತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಂಥ ಆತ್ಮವನ್ನ ಸಾಕ್ಷಾತ್ಕರಿಸಿಕೊಳ್ಳುವುದು ಅಷ್ಟು ಕಷ್ಟವೇ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಚಿಂತನೆ ಮಾಡೋಣ. ಯಾಕಂದ್ರೆ ಇದು ತುಂಬಾ ಪ್ರಮುಖವಾದ ಅಧ್ಯಾಯ ಆಗಿರೋದ್ರಿಂದ ಸ್ವಲ್ಪ ವಿಸ್ತಾರವಾಗಿ ನಾವು ತಿಳ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತದೆ. ಯಾಕಂದ್ರೆ ಬದುಕಿದ್ದಾಗ ನಾವ್ ಯಾವ ರೀತಿ ಸಾಧನೆ ಮಾಡ್ಬೇಕು, ಇಂತಹ ಒಂದು ಒಳ್ಳೆ ಸಾಧನೆ ಮಾಡಿದ್ರೆ ಪ್ರಯಾಣ ಕಾಲದಲ್ಲೂ ಸಹ ನಮ್ಗೆ ಹೇಗೆ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ, ನಾವ್ ಯಾವ ರೀತಿ ಪ್ರಯಾಣ ಮಾಡ್ಬೇಕು ಭಗವಂತನ ಹತ್ರಕ್ಕೆ ಹೋಗೋಕೆ, ಆ ಪ್ರಯಾಣಕ್ಕೆ ಬೇಕಾದ ಸಿದ್ಧತೆಗಳೇನು, ಏರ್ಪಾಡುಗಳೇನು. ಈಗ ಮನೇಲಿ ಒಂದು ಕಾರ್ಯ ಅಂತಂದ್ರೆ ಹೇಗೆಲ್ಲವನ್ನ ಏರ್ಪಾಡು ಮಾಡ್ತೀವೋ ಆ ರೀತಿ ನನ್ನ ಪ್ರಯಾಣಕ್ಕೆ ನನಗೆ ಬೇಕಾದ ಆತ್ಮಜ್ಞಾನದ ಸಿದ್ಧತೆಗಳನ್ನೆಲ್ಲ ನಾನು ಏರ್ಪಾಡು ಮಾಡ್ಕೊಳ್ತಕ್ಕಂಥದ್ದೇ ಪ್ರಯಾಣ ಕಾಲ ಅಂತ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಇದನ್ನ ಮುಂದಿನ ತರಗತಿಯಲ್ಲಿ ಪೂರ್ಣವಾದ ಚಿಂತನೆಯನ್ನ ಮಾಡೋಣ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಒಂದು ಚಿಂತನೆಯನ್ನ ಪರಮಾತ್ಮನ ಪಾದ ಪದ್ಮಗಳಲ್ಲೂ ಹಾಗೂ ಪೂಜ್ಯ ಮಾತಾಜಿಯವರಾಗಿರ್ತಕ್ಕಂಥ ರಾಜೇಶ್ವರನವರ ಪಾದ ಪದ್ಮಗಳಲ್ಲೂ, ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಪಾದ ಪದ್ಮಗಳಲ್ಲೂ ಅರ್ಪಿತ ಮಾಡೋಣ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಗುರುದೇವ. ಜೈ ವಾಸವಿ. ಶಾಂತಿ ಮಂತ್ರ ಹೇಳ್ಬಿಡ್ತೀನಿ, ಆಮೇಲೆ ಮಾತಾಡೋಣ. ಲೋಕ ಲೋಕ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಶ್ರೀ ಗುರು ಮಹಾ. ಹರಿ ಜೈ ಗುರುದೇವ. ಈಗ